ಒಂದು ವಾರ ಅಂತೂ ಅದ್ಭುತವಾಗಿತ್ತು. ಆ್ಯಕ್ಚುಲಿ ಜನ ತುಂಬ ಒಳ್ಳೆಯವರು ಅಲ್ಲಿ. ಚೆನ್ನಾಗಿ ಟೂರಿಸ್ಟ್‌ನ ಟ್ರೀಟ್ ಮಾಡ್ತಾರೆ. ಆದರೆ ಸದ್ಯಕ್ಕೆ ನಾನು ಹೋದಾಗ ಒಬ್ಬರು ಟೂರಿಸ್ಟ್ ಸಹ ಇಲ್ಲ. ಇಡೀ ದೇಶದಲ್ಲಿ ನಾನೊಬ್ಬನೇ ಟೂರಿಸ್ಟ್‌ಗಳ ಜನಸಂಖ್ಯೆ ತುಂಬಾ ಕಮ್ಮಿ. ಯಾಕಂತಂದರೆ ಈ ಥರ ನೋಡಿರೋ ದೇಶಗಳಿರ್ತವೆ. ಆ ದೇಶಗಳ ಸ್ಟ್ಯಾಂಪ್ ನಿಮ್ಮ ಪಾಸ್ಪೋರ್ಟ್ ಮೇಲೆ ಏನಾದರೂ ಬಿದ್ದರೆ ನೀವು ನೆಕ್ಸ್ಟ್ ಯಾವುದಾದ್ರು ದೇಶಕ್ಕೆ ಹೋಗಬೇಕು ಅಂತ ಟ್ರೈ ಮಾಡಿದ್ರೆ ಹೋಗೋಕ್ಕಾಗಲ್ಲ. ಯಾಕಂದರೆ ಇದೆಲ್ಲ ಡೇಂಜರಸ್ ದೇಶಗಳಲ್ವಾ. ಅಲ್ಲಿ ಏನಕ್ಕೆ ಹೋಗಿದ್ದೀರಾ, ಏನು ಮಾಡಿದ್ರಿ, ಅಲ್ಲಿದ್ದು ಅಲ್ಲಿ ಅಷ್ಟು ದಿವಸ ಇದ್ದು ಏನು ಮಾಡಿದ್ರಿ, ಇದೆಲ್ಲ ತುಂಬ ವೆರಿಫಿಕೇಷನ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ದೇಶಗಳಿಗೆಲ್ಲ ಸುಮಾರು ಜನ ಬರಲ್ಲ. ಅದಕ್ಕೆ ನಾನು ಇಡೀ ದೇಶದಲ್ಲಿ ನಾನು ಒಬ್ಬನೇ ಟೂರಿಸ್ಟು. ಲೋಕಲ್ ಜನಗಳು ತುಂಬ ಸಪೋರ್ಟಿವ್ ಆಗಿದ್ದರು. ಎಲ್ಲಿ ನೋಡಿದ್ರೆ 360 ಡಿಗ್ರಿ ಮರುಭೂಮಿ, ಈ ಥರ ಒಂದು ಪ್ರದೇಶ. ಮತ್ತು ಇಡೀ ಊರೇ ಸ್ಮಶಾನ ಆಗ್ಬಿಟ್ಟಿದೆ ಅಲ್ಲಿ. ಏನೂ ಉಳಿದೇ ಇಲ್ಲ ಅಲ್ಲಿ. ಲಕ್ಷಾಂತರ ಜನ ಆಲ್ರೆಡಿ ಬೇರೆ ದೇಶ, ಅದ್ರ ಪಕ್ಕದ ದೇಶದ ಜಾರ್ಡನ್ಗೆ ಹೋಗ್ಬಿಟ್ಟವ್ರೆ. ಇನ್ನು ಸುಮಾರು ಜನ ಬೇರೆ ದೇಶದಲ್ಲಿ ಇದಕ್ಕೆ ಏನದು ರೆಫ್ಯೂಜಿ ಸ್ಟೇಟಸ್ ತೊಗೊಂಬಿಟ್ಟವ್ರೆ. ಇನ್ನು ಸುಮಾರು ಜನ ಹೋಗೋಕ್ಕೂ ಆಗ್ದಿರ, ದೇಶದಲ್ಲಿ ಇರೋಕ್ಕೂ ಆಗ್ದಿರ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತವ್ರೆ. ಈ ಥರ ಒಂದು ಬೇರೆಯೇ ಜಗತ್ತು ನೋಡಿದೆ ಸಿರಿಯಾಗಿ ಹೋಗಿ. ಅಲ್ಲಿಗೆಲ್ಲ ಓಟ್ ಬಂದೆ ಆದಮೇಲೆ ಸದ್ಯ ನಾವು ಇಲ್ಲಿ ತಿನ್ನೋಕೆ ಒಳ್ಳೆಯ ಊಟ, ಮಲ್ಗೋಕ್ಕೊಂದು ಸೂರಿದೆ. ನಾವು ಆ್ಯಕ್ಚುಲಿ ಋಣಿಯಾಗಿರಬೇಕು ಸುಮಾರು ವಿಷಯಗಳಲ್ಲಿ. ಸಿಕ್ಕಾಪಟ್ಟೆ ಬೇಜಾರಾಯಿತು ಅಲ್ಲೋಗಿ. ಮಕ್ಕಳು ಚಿಕ್ಕ ಮಕ್ಕಳು 5 ವರ್ಷ 6 ವರ್ಷ 7 ವರ್ಷ ಅವ್ರು ಹುಡ್ದಾಗಿಂದ ವಾರೇ ನೋಡ್ಕೊಂಡು ಬಂದಿರ್ತಾರೆ. ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವು ಮಕ್ಕಳ ಜೊತೆ ಆಟಾಡ್ತೀವಿ, ಆದರೆ ಅವ್ರ ಚೈಲ್ಡ್ಹುಡ್ಡಲ್ಲಿ ಬರೀ ವಾರ ಸಾವು ನೋವು ಇದನ್ನೇ ನೋಡ್ಕೊಂಡು ಬೆಳೆದಿರ್ತಾರೆ. ಗೊತ್ತಿಲ್ಲ ಅವ್ರ ಮೆಂಟಲ್ ಹೆಲ್ತ್ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅಂತ. ಸೊ ಒಂದು ಬೇರೆಯೇ ಪ್ರಪಂಚ ನೋಡ್ಬಿಟ್ಟು ಬಂದ್ಬಿಟ್ಟೆ ನಾನು. ಹಿಂಗಾಯಿತು. 17,000 ಜನ ದೇವ್ರುಗಳು ನೋಡ್ತಾ ಇದ್ದೀರಾ. ಎಲ್ಲರಿಗೂ ಸ್ವಾಗತ. ಏನಾದ್ರು ಕ್ವಶನ್ಸ್ ಇದ್ದರೆ ಕೇಳಿ. ಅಲ್ಲ ಏನು ಬೇರೆ ದೇಶಕ್ಕೆ ಹೋಗ್ತೀಯಾ, ವೀಡಿಯೋ ಮಾಡಿಬಿಡೋದು, ಹಂಗಂಗೆ ಅಪ್ಲೋಡ್ ಮಾಡಿಬಿಡೋದು. ಆ್ಯಕ್ಚುಲಿ ಇದರಲ್ಲಿ ತುಂಬ ಹಾರ್ಡ್ ವರ್ಕ್ ಇರುತ್ತೆ, ತುಂಬ ಎಫರ್ಟ್ ಇರುತ್ತೆ ಇದರಲ್ಲಿ. ಒಂದು ದೇಶಕ್ಕೆ ಹೋಗೋಕ್ಕಿಂತ ಮುಂಚೆ ತುಂಬ ರಿಸರ್ಚ್ ಮಾಡ್ತೀನಿ. ಯಾಕಂದರೆ ಯಾವ ದೇಶಕ್ಕೆ ಹೋಗ್ತೀನೋ ಆ ದೇಶದ ಮೇಲೆ ರಿಸರ್ಚ್ ಮಾಡಬೇಕಲ್ವ ನಾನು. ಏನಾದರೂ ಅದ್ರ ಮೇಲೆ ಕಲ್ತ್ಕೊಬೇಕು ನಾನು. ಅದರಲ್ಲಿ ಏನಾದರೂ ಪಾಸಿಟಿವ್ ನೆಗೆಟಿವ್, ಅಲ್ಲಿನ ಪಾಲಿಟಿಕಲ್ ವಸ್ತುಸ್ಥಿತಿ ಹೇಗಿದೆ, ಅಲ್ಲಿನ ಜನಗಳು ಹೇಗಿದ್ದಾರೆ, ಅಲ್ಲಿನ ಕಲ್ಚರ್ ಏನೋ, ಅಲ್ಲಿನ ಫುಡ್ ಏನೋ, ಅಲ್ಲಿನ ಬೇರೆ ಜಾಗಗಳೇನೋ, ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಬೇಕು. ಅದಾದಮೇಲೆ ಆ ದೇಶಕ್ಕೆ ಹೋಗೋಕ್ಕಾಗೋದು. ಸುಮ್ಮನೆ ಆ ದೇಶದ ಮೇಲೆ ಆ ದೇಶಕ್ಕೆ ಫ್ಲೈಟ್ ಹತ್ಕೊಂಡು ಹೋಗ್ಬಿಡೋಕ್ಕಾಗಲ್ಲ. ಸುಮ್ಮನೆ ಹೋದರೂ ಸಹ ಅಲ್ಲಿ ನಿಮ್ಗೇನಾದ್ರು ಹೇಳಬೇಕಲ್ಲ, ಕಂಟೆಂಟು ಏನು ಹೇಳಲಿ ಅಲ್ವಾ. ತುಂಬ ರಿಸರ್ಚ್ ಮಾಡ್ತೀನಿ ಒಂದು ದೇಶಕ್ಕೆ ಹೋಗೋಕ್ಕಿಂತ ಮುಂಚೆ. ಅಲ್ಲಿಗೆ ಹೋದಾದಮೇಲೆ ಹಾಸ್ಟ್ಲಲ್ಲಿ ಉಳ್ಕೊಂಡು ಅಲ್ಲಿ ಹಣ್ಣು ತರಕಾರಿನೋ ಕಾಳು ಕಡ್ಡಿನೋ ಎಲ್ಲ ತಿನ್ಕೊಂಡು ಆಮೇಲೆ ಒಂದು ದಿವಸ ರೆಸ್ಟ್ ತೊಗೋತೀನಿ. 2ನೇ ದಿವಸದಿಂದ ಕ್ಯಾಮ್ರಾ ಹಿಡ್ಕೊಂಡು ಆಚೆ ಹೋಗಿ ಸುತ್ತಾಡ್ಬಿಟ್ಟು ವಿಡಿಯೋ ಎಲ್ಲ ಮಾಡಿ ಆಮೇಲೆ ಅಲ್ಲಿಂದ ಎಡಿಟ್ ಮಾಡಿಬಿಟ್ಟು ಅಲ್ಲಿಂದ ನಿಮಗೆ ಪೋಸ್ಟ್ ಮಾಡ್ತೀನಿ. ಸೊ ಈ ಥರ ಇರುತ್ತೆ, ತುಂಬ ಪ್ರೊಸೆಸ್ ಇರುತ್ತೆ ಬ್ರೋ. ಯೂಟ್ಯೂಬು ಅದೇ ದೊಡ್ಡ ಕೆಲಸ ಆಗ್ಬಿಟ್ಟೈತಿ ಈಗ. ಬೇರೆ ಏನು ಕ್ವಶನ್ ಇದೆ? ಹೊಸ ಕಂಪನಿ ಓಪನ್ ಮಾಡಿದ್ದೀರಾ? ಬರ್ತೀನಿ. ಸಮಾಧಾನ. ಬೇರೆ ಏನಾದ್ರು ಕ್ವಶನ್ ಇದ್ದರೆ. ವರ್ಲ್ಡ್ ಮ್ಯಾಪಾ? ಏನು ವರ್ಲ್ಡ್ ಮ್ಯಾಪು? ಮೊಹಮ್ಮದ್ ಅಜೀಮ್. ಓ ಹಾಯ್ ಬ್ರೋ, ಹೇಗಿದ್ದೀರಾ? ಕುಮಾರ್ ಬಿಗ್ ಬಾಸ್ಗೆ ಬನ್ನಿ. ಬಂದರು ಪಾಯಿಂಟ್ಗೆ. SRS ಕನ್ನಡ ಬ್ರದರ್, ನೀವು ವಿಡಿಯೋ ಮಾಡೋಕ್ಕೆ ಯೂಸ್ ಮಾಡೋ ಮೈಕ್ ಯಾವುದು? ಮುಂಚೆ ಬೋಯೋ ಮೈಕ್ ಯೂಸ್ ಮಾಡ್ತಾಯಿದ್ದೆ. 1,000 ರೂಪಾಯಿಗೆ. 800 ರೂಪಾಯಿದು ಬೋಯೋ ಮೈಕ್. ಅದು ಸಾಕು, ದಟ್ ಈಸ್ ಮೋರ್ ದೆನ್ ಇನಫ್. ಆದರೆ ಈಗ ನಿಮ್ಗೆ ಸ್ವಲ್ಪ ಕ್ರಿಸ್ಪಾಗಿ ಕೇಳಿಸ್ಬೇಕಲ್ಲ ಆಡಿಯೋ. ಈಗ ರೋಡ್ ಮೈಕ್ ಬರುತ್ತೆ, ಚಿಕ್ಕದು. ಇಲ್ಲಿ ಹಾಕೋತೀನಲ್ಲ ಲ್ಯಾವ್ಲಿಯರ್ ಮೈಕು, ಅದು 6,000 ರೂಪಾಯಿ ಆಗುತ್ತೆ ಮೈಕು. ಅದೇನೆಂದರೆ ನೀವು ಸ್ವಲ್ಪ ಒಂದು ಮಟ್ಟಕ್ಕೆ ಬಂದಾದಮೇಲೆ ಅದನ್ನು ತೊಗೊಬೋದು ಅಷ್ಟೇ. ನೀವೇನಾದರೂ ಸದ್ಯಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಂಗಿದ್ರೆ 700-800 ರೂಪಾಯಿಗೆ ಅತ್ಯದ್ಭುತವಾದಂಥ ಮೈಕ್ ಬರುತ್ತೆ. ಅದನ್ನು ಬಳಸ್ಕೊಳ್ಳಿ ಸಾಕು. ಅದೇ ನಿಮಗೆ ಚೆನ್ನಾಗಿ ಒಳ್ಳೆ ಕೆಲಸ ಮಾಡುತ್ತೆ. ರೋಡೋಗಿ ಅದೆಲ್ಲ ನೆಕ್ಸ್ಟು ಸ್ವಲ್ಪ ಟೈಮ್ ಆದಮೇಲೆ ತಗೊಳ್ಳಿ ಅಲ್ಲ, ಏನು ಅರ್ಜೆಂಟ್ ಏನಿದೆ. ನನ್ನ ಹೆಸರು ಮಹದೇಶು ಅಂತ. ದೇವರು ನನಗೆ ಒಂದು ಆಸೆ, ನಿಮ್ಮ ಬಾಯಲ್ಲಿ ಅಂಜಲಿ ಮತ್ತು ಅಭಿಷೇಕ್ ಬಿಹಾರ ಒಂದು ಹಾಯ್ ಹೇಳಿ. ಓಕೆ, ಅಂಜಲಿ ಮತ್ತು ಅಭಿಷೇಕ್ಗೆ ಒಂದು ಹಾಯ್. ಈಗ ಎಲ್ಲಿದ್ದೀರಾ? ಈಗ ಮನೇಲಿದ್ದೀನಿ. ಎಡಿಟಿಂಗ್ಗೆ ಯಾವ ಆ್ಯಪ್ ಯೂಸ್ ಮಾಡ್ತೀರಾ? ಬ್ರೋ, ನಾನು ಎಡಿಟಿಂಗ್ಗೆ ನನ್ನ ಹತ್ರ ಇರೋದು ಮುಂಚೆ ಇದು ಕೈನ್ ಮಾಸ್ಟ್ರು ಫೋನಲ್ಲಿ ಎಡಿಟ್ ಮಾಡ್ತಿದ್ದೆ ನಾನು ಮುಂಚೆ. ಕೈನ್ ಮಾಸ್ಟ್ರು ಅದಾದಮೇಲೆ ಪ್ರೀಮಿಯರ್ ಪ್ರೋ ಯೂಸ್ ಮಾಡ್ತಿದ್ದೆ. ಪ್ರೀಮಿಯರ್ ಪ್ರೋ ಆದಮೇಲೆ ಈಗ ಫೈನಲ್ ಕಟ್ ಪ್ರೋ. ಆ್ಯಪಲ್ ಲ್ಯಾಪ್ಟಾಪ್ ಇದೆ ನನ್ನ ಹತ್ರ, ಅದನ್ನೇ ನಾನು ಕ್ಯಾರಿ ಮಾಡ್ತೀನಿ. ಆ್ಯಪಲ್ ಲ್ಯಾಪ್ಟಾಪು ಅಲ್ಲಿ ಮ್ಯಾಗ್ನೆಟಿಕ್ ಟೈಮ್ ಲೈನ್ ಬರುತ್ತೆ, ಅದು ಸ್ವಲ್ಪ ಈಸಿ ಆಗುತ್ತೆ ಎಡಿಟಿಂಗ್ ಮಾಡೋಕ್ಕೆ. ಅದನ್ನು ನಾನು ಯೂಸ್ ಮಾಡ್ತೀನಿ. ಸೊ ನೀವೇನಾದರೂ ಹೊಸಬ್ರು ಏನಾದರೂ ಯೂಟ್ಯೂಬ್ಗೆ ಮಾಡ್ತಿದ್ದೀರಾ ಅಂತಂದರೆ ಕೈನ್ ಮಾಸ್ಟ್ರು ಬರುತ್ತೆ. ಅದಾದಮೇಲೆ VN ಅಪ್ಲಿಕೇಶನ್ನು, ಅದು ಚೆನ್ನಾಗಿದೆ. ಆಮೇಲೆ ಇನ್ನೊಂದೆರಡು ಅಪ್ಲಿಕೇಶನ್ ಇದೆ, ಅದು ತುಂಬ ಚೆನ್ನಾಗಿದೆ. ಅದನ್ನು ಯೂಸ್ ಮಾಡ್ಕೊಳ್ಳಿ ಸಾಕು. ಅದಾದಮೇಲೆ ಬೇಕಾದರೆ ಪ್ರೀಮಿಯರ್ ಪ್ರೋ ಬರ್ಬೋದು. ಅದಾದಮೇಲೆ ಅದೇ ಪ್ರೀಮಿಯರ್ ಪ್ರೋ ಬೆಸ್ಟ್ ನಂಗೆ ಅನ್ಸೋ ಪ್ರಕಾರ.
ಸೊ ಆ್ಯಪಲ್ ಲ್ಯಾಪ್ಟಾಪ್ನ ನಾನೇ ಆ್ಯಪಲಲ್ಲಿ ಇದು ಫೈನಲ್ ಕಟ್ ಪ್ರೋ ಬರುತ್ತಲ್ಲ ಅದು ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಮ್ಯಾಗ್ನೆಟಿಕ್ ಟೈಮ್ಲಿ ಒಂದು ಸ್ವಲ್ಪ ಈಸಿಯಾಗಿರುತ್ತೆ ಎಡಿಟ್ ಮಾಡೋಕ್ಕೆ, ಅದನ್ನು ನಾನು ಇದು ಮಾಡ್ತೀನಿ. ಲವ್ ಫ್ರಮ್ ನೆಲಮಂಗ್ಲ, ನೆಲಮಂಗ್ಲದವರು. ಊಟ ಆಯ್ತಾ ಬ್ರೋ? ಊಟ ಇನ್ನೂ ಇಲ್ಲ ಬ್ರೋ, ಮಾಡಬೇಕು. ಶ್ರೇಯಸ್, ಯೂಟ್ಯೂಬ್ ಇನ್ಕಮ್ ಎಷ್ಟು? ಹೇಳ್ತೀನಿ ಎಲ್ಲ ಹೇಳ್ತೀನಿ, ತೋರಿಸ್ಬಿಡ್ತೀನಿ ಪ್ರೂಫ್ ಜೊತೆ. ಒಂದು 15 ನಿಮಿಷ ತೋರಿಸ್ತೀನಿ ಎಲ್ಲ. ಕ್ಯಾಮ್ರಾ ಯಾವ್ದು ಯೂಸ್ ಮಾಡ್ತೀರಾ ಬ್ರೋ? ನಾನು ಕ್ಯಾಮ್ರಾ ಯೂಸ್ ಮಾಡೋದು 4-5 ಕ್ಯಾಮ್ರಾ ಯೂಸ್ ಮಾಡ್ತೀನಿ. ಒಂದು ಡ್ರೋನು, ಒಂದು ಗೋಪ್ರೋ, ಒಂದು ಇನ್ಸ್ಟಾ 360 ಮತ್ತು ಇನ್ನೊಂದು ಐಫೋನು. ನೀವು ನೋಡ್ತಾ ಇದ್ರಲ್ಲ ಈ ಐಫೋನು, ಇದೇ ಮೇನ್ ಕ್ಯಾಮ್ರಾ ನಂದು. ಇದು ದೊಡ್ಡ ಕ್ಯಾಮ್ರಾ ಎಲ್ಲ ತೊಗೊಂಡೋದ್ರೆ ಜನ ನೋಟಿಸ್ ಮಾಡಿಬಿಡ್ತಾರೆ. ಈಗ ನೋಡಿ ಯಾವುದಾದ್ರು ಒಂದು ದೇಶಕ್ಕೆ ಹೋಗ್ಬಿಟ್ಟು ಯಾವುದಾದ್ರು ದೊಡ್ಡ ಕ್ಯಾಮ್ರಾನ ಅವ್ರ ಮೂತಿಗೆ ಇಟ್ಟರೆ ಇವನು ಏನು ಮಾಡ್ತಾವೆ, ಇವನು ಎಲ್ಲಿಂದ ಬಂದ, ಇವನು ಏನಕ್ಕೆ ಇಷ್ಟು ದೊಡ್ಡ ಕ್ಯಾಮ್ರನ್ನ ತೊಗೊಂಡು ಶೂಟ್ ಮಾಡ್ತಾನೆ, ಒಳ್ಳೆ ಸ್ಪೈ ಥರ ನೋಡ್ತಾರೆ. ಅದಕ್ಕೆ ಈ ಫೋನು ಎಲ್ಲರ ಹತ್ರ ಇರುತ್ತೆ. ಸೊ ಫೋನ್ ಕ್ಯಾಮ್ರಾ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದದು. ಫೋನ್ ಕ್ಯಾಮ್ರಾ ಅಷ್ಟು ನೋಟಿಸ್ ಆಗೋಲ್ಲ ಬೇಗ ಪಬ್ಲಿಕ್ಕಲ್ಲಿ. ಸೊ ಫೋನ್ ಕ್ಯಾಮ್ರಾ ಬೆಸ್ಟು. ನಿಮ್ಮ ಹತ್ರ ನೀವೇನಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಂಗಿದ್ರೆ ನಿಮ್ಮ ಹತ್ರ ಇದೆಯಲ್ಲ ಫೋನ್ ಕ್ಯಾಮ್ರಾ, ಅದೇ ಬೆಸ್ಟು. ನೀವೇನು ದೊಡ್ಡ ಕ್ಯಾಮ್ರಾ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಾನೆಲ್ಲ ಇತ್ತೀಚೆಗೆ ತೊಗೊಂಡಿದ್ದೆ ಅಷ್ಟೇ. ಅದಕ್ಕಿಂತ ಮುಂಚೆ ಆ್ಯಂಡ್ರಾಯ್ಡ್ ಫೋನು ಒಳ್ಳೆ ಕ್ಯಾಮ್ರಾ ಯೂಸ್ ಮಾಡಿ. ಅದಾದಮೇಲೆ ಬೇಕಾದ್ರೆ ನೀವು ಅಪ್ಗ್ರೇಡ್ ಮಾಡ್ಕೊಬೋದು. ಮತ್ತು ಯೂಟ್ಯೂಬ್ಗೆ ಅಂತ ನೀವೇನು ಸಾಲ ಮಾಡಿ ಏನು ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ಆಯಿತಾ? ನಿಮ್ಮ ಹತ್ರ ಏನು ಫೋನ್ ಇದೆಯಲ್ಲ ಅದನ್ನೇ ಹಾಕ್ಕೊಳ್ಳಿ. ಒಂದು 600-700 ರೂಪಾಯಿದು ಒಳ್ಳೆ ಮೈಕ್ ಸಿಗುತ್ತೆ, ಅದನ್ನೇ ಯೂಸ್ ಮಾಡಿ. ಒಳ್ಳೆ ಕಂಟೆಂಟ್ ಕೊಡಿ ಅಷ್ಟೇ. ಜನ ಕ್ಲಾರಿಟಿ ನೋಡೋಲ್ಲ, ಕಂಟೆಂಟ್ನ ಕ್ವಾಲಿಟಿ ನೋಡ್ತಾರೆ. ಸೊ ಅದರಿಂದ ನೀವು ಚೆನ್ನಾಗಿ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ಬೋದು ಬ್ರೋ. ಎಷ್ಟು ಕಂಟೆಂಟ್ ಇದೆ ಗೊತ್ತಾ? ವಾಟ್ ಡು ಯು ಇದು ಧನು ಅವ್ರು ಕೇಳ್ತಿದ್ರೆ, ವಾಟ್ ಡು ಯು ಥಿಂಕ್ ಆಫ್ಟರ್ ಗೆಟ್ ಮಿಂಗಲ್ಡ್ ವಿತ್ ಡಿಫ್ರೆಂಟ್ ಕಂಟ್ರೀಸ್ ಆ್ಯಂಡ್ ಪೀಪಲ್? ವಾಟ್ ಈಸ್ ಲೈಫ್ ಅಕಾರ್ಡಿಂಗ್ ಟು ಯು? ಲೈಫ್ ಏನು ಅಂತಂದರೆ ನೀವು ಖುಷಿಯಾಗಿರೋದು ಮತ್ತು ನಿಮ್ಮನ್ನು ನಂಬಿದವ್ರನ್ನ ಖುಷಿಯಾಗಿಡೋದು, ಅದೇ ಲೈಫ್ ಅಷ್ಟೇ. ಸೊ ಸಕ್ಸಸ್ಫುಲ್ ಅಂತಂದರೆ ಜಾಸ್ತಿ ದುಡ್ಡು ದುಡಿಯೋದು ಇದೇನೂ ಅಲ್ಲ. ನೀವು ಖುಷಿಯಾಗಿರೋದು ಮತ್ತು ನಿಮ್ಮನ್ನು ಯಾರು ನಂಬಿರ್ತಾರಲ್ಲ ನಿಮಗೋಸ್ಕರ ಅವ್ರನ್ನ ಖುಷಿಯಾಗಿಡೋದು ಅಷ್ಟೇ ಸಕ್ಸಸ್ಸು, ಅದೇ ಲೈಫು ಅಷ್ಟೇ ನಾನು ನಂಬಿರೋದು. ಇನ್ನು ದೊಡ್ಡ ಗೋಲ್ಸ್ ಎಲ್ಲ ನೀವು ಇಟ್ಕೊಬೇಕು. ಆದರೆ ನೀವು ಲೈಫಲ್ಲಿ ನೀವು ಖುಷಿಯಾಗಿರಬೇಕು ಮತ್ತು ನಿಮ್ಮನ್ನು ಯಾರು ನಂಬ್ಕೊಂಡಿರ್ತಾರಲ್ಲ ಅವ್ರನ್ನ ನೀವು ಖುಷಿಯಾಗಿಡಬೇಕು, ಅದೇ ಲೈಫು ನನಗನ್ಸೋ ಪ್ರಕಾರ. ಕ್ವಶನ್ನ ಕೇಳಿ ಬ್ರೋ. ಮೀಟಪ್ ಮಾಡಿ ಮೈಸೂರಲ್ಲಿ. ಮೀಟಪ್ ಮಾಡಿದ್ರೆ ನನಗೇನು ಗೊತ್ತಾ, ಮೀಟಪ್ ಮಾಡೋಕ್ಕೆ ಭಯ. ಒಂದು ಜಾಸ್ತಿ ಜನ ಬಂದುಬಿಟ್ರೆ ಪೊಲೀಸವ್ರು ನನ್ನ ಅರೆಸ್ಟ್ ಮಾಡಿಬಿಡ್ತಾರೆ ಅಂತ ಒಂದು ಭಯ. ಗೊತ್ತಿಲ್ಲ ಅದು ಯಾಕೆ ಹಂಗೆ ಭಯ ನನಗೆ ಅಂತ. ಮತ್ತು ಇನ್ನೊಂದು ಮೀಟಪ್ ಮಾಡಾದ್ಮೇಲೆ ಯಾರೂ ಬಂದಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ಎರಡು ಭಯದ ಮಧ್ಯೆ ಸಿಗಾಕೊಂಡಿದ್ದೀನಿ ನಾನು. ನನಗೆ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಮತ್ತು ನಾಗು ಗೇಮರ್, ಹಲೋ ಬ್ರೋ, ಪ್ಲೀಸ್ ಫ್ರೀ ಫೈರ್ ಬಗ್ಗೆ ಹೇಳಿ. ನನಗೆ ಗೇಮ್ಗಳೆಲ್ಲ ಆಡೋದೇ ಇಲ್ಲ ಬ್ರೋ. ಗೇಮೆಲ್ಲ ಆಡ್ಕೊಂಡು ಕೂತ್ಕೊಂಡ್ರೆ ಜೀವನ ಆಯ್ತದ? ಖರಮ. ಮದನ್, ಊಟ ಆಯ್ತಾ ಬ್ರೋ? ಇನ್ನೂ ಇಲ್ಲ ಬ್ರೋ, ಮಾಡಬೇಕು. ಚರಣ್ ತೇಜ್, ಬ್ರೋ ನಿಮಗೆ ಕರುನಾಡ ಕುವರ ಎಂಬ ಪ್ರಶಸ್ತಿ ಸಿಗಬೇಕು. ಅಣ್ಣ ಏನು ಪ್ರಶಸ್ತಿ ಬೇಡ, ಬಿಟ್ಬಿಡೋಣ ನನ್ನ ಪಡೋದು ನನ್ನ. ವಿಶಾಲ್, ಹಾಯ್ ಬ್ರೋ. ಹಾಯ್ ಬ್ರೋ. ಇಸ್ರೇಲ್ಗೆ ಹೋಗಲ್ವಾ? ಹೋಗ್ತೀನಿ ಬ್ರೋ. ಇಸ್ರೇಲ್ಗೆ ಹೋಗಬೇಕು ಅಂದರೆ ನಮ್ಮ ಫ್ರೆಂಡು ಗ್ಲೋಬಲ್ ಕನ್ನಡಿಗವ್ರು ಈಗ ತಾನೇ ಹೋಗಿದ್ದಾರೆ. ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ, ಇಸ್ರೇಲ್ ಪಾಸ್ಪೋರ್ಟಲ್ಲಿ ಇಸ್ರೇಲ್ನ ಸ್ಟ್ಯಾಂಪ್ ಬಿದ್ದುಬಿಟ್ರೆ ಈ ಮಿಡಲ್ ಈಸ್ಟ್ ಕಂಟ್ರಿಗಳು ಅಂತಂದರೆ ದುಬೈ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಈ ಯಾವ ದೇಶಗಳಿಗೂ ಸೇರಿಸಲ್ಲ. ಅದೊಂದು ಭಯ ನನಗೆ. ಅಲ್ಲಿ ಸೇರಿಸಿಲ್ಲ ಅಂತಂದರೆ ನೆಕ್ಸ್ಟ್ ಆ ದೇಶಕ್ಕೆ ಹೋಗಬೇಕು ಅಂದರೆ ಪ್ರಾಬ್ಲಮ್ ಆಗಿಬಿಡ್ತದೆ. ಅದಕ್ಕೋಸ್ಕರ ನಾನು ಅದನ್ನು ಇದು ಸ್ಟ್ಯಾಂಪ್ ಏನು ಹಾಕಲ್ಲ, ಸ್ಟಿಕ್ಕರ್ ಅಂಟಿಸ್ತಾರೆ ಅಂತ ಕೇಳ್ಪಟ್ಟೆ. ಅದು ಗೊತ್ತಿಲ್ಲ ಎಷ್ಟು ನಿಜನೋ ಎಷ್ಟು ಸುಳ್ಳು. ಅದೇ ಇಸ್ರೇಲ್ಗೇನಾದ್ರು ಹೋಗ್ಬೇಕಾದ್ರೆ ಅದಕ್ಕೆ ಅಂತಲೇ ಬೇರೆ ಪಾಸ್ಪೋರ್ಟ್ ಅಪ್ಲೈ ಮಾಡಿಬಿಟ್ಟು ಆ ಪಾಸ್ಪೋರ್ಟ್ನ ತೊಗೊಂಡು ಹೋಗಬೇಕು. ನಮ್ಮ ಪಾಸ್ಪೋರ್ಟ್ ತೊಗೊಂಡಾದರೆ ಅದ್ರದ್ದು ವ್ಯಾಲ್ಯೂ ಇದು ಮಿಡಲ್ ಈಸ್ಟ್ ದೇಶಗಳಲ್ಲಿ ಸೇರಿಸಲ್ಲ ನಮ್ಮನ್ನು, ಅದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಹೋಗಿಲ್ಲ ನಾನು ಇಸ್ರೇಲ್ಗೆ. ಆದರೆ ನಮ್ಮ ಫ್ರೆಂಡ್ ಗ್ಲೋಬಲ್ ಕನ್ನಡಿಗವ್ರು ಹೋಗಿ ಒಳ್ಳೊಳ್ಳೆ ಅತ್ಯದ್ಭುತ ಕಂಟೆಂಟ್ ಮಾಡವ್ರೆ, ನೋಡಿ ಅವ್ರ ಚಾನಲ್ನ. ಲವ್ ಫ್ರಮ್ ದೊಡ್ಡಹಳ್ಳಿ. ಎಂಚ